ಜೈ ಶ್ರೀರಾಮ್. ಬಾಯ್. ರೆಕಾರ್ಡ್ ಆಗ್ತದೆ. ಯಾವ್ದಪ್ಪ ರಾಜಹಂಸ ಕಾಲೆತ್ಕೊಬಿಟ್ಟಿದೆ ಇಲ್ಲಿ. ಸ್ಟೋರಿ ಬಂದ್ಬಿಟ್ಟು ನೋಡಿ, ಸೂಪರ್ ಕಣಣ ನೀನು. ಏನು ತಲೆಹರಟೆಗಳು ಅಂದರೆ ಗೊತ್ತಿಲ್ಲ. ಇವಾಗ ಲೋಕ್ಲೆಟ್ಗಳಿಗೆ ಇಲ್ಲ ಗುರು, ಯಾರು ಗುರು ಇಲ್ದಿದ್ದೇ ಹೇಳ್ತವನೆ ಅಂತ ಅನ್ಸ್ಬಿಡುತ್ತೆ. ಏನಪ್ಪ ನೀವು ಹಾಸನದ ಕಡೆಯವರಾ? Powerful people make places. ಹೌದು, ನಿಮ್ಮ ಮಾತಲ್ಲೇ ಗೊತ್ತಾಯ್ತು. ಬಾಯ್. ಹಲೋ, ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಅಷ್ಟೇ ಸೂಪರಾಗಿದ್ದೀನಿ. ಈಗ ಬೈಕ್ ಎತ್ಕೊಂಡು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ, ಇವತ್ತು ಸ್ಯಾಟರ್ಡೆ, ಒಂಚೂರು ಲೇಟ್ ಆಯಿತು. ಇವಾಗ ಆಲ್ರೆಡಿ ಟೈಮ್ ಬಂದು ಒಂದು 10-10:30 ಆಗಿದೆ. ಬೇರೆ ಪ್ಲ್ಯಾನ್ಸ್ಗಳು ನಡುವೆ ಈ ಪ್ಲ್ಯಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೆ. ಮತ್ತೆ ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡು ಸೀದಾ ಇವಾಗ ಗಾಡಿ ಎತ್ಕೊಂಡು ಹೊರಟಿದ್ದೀನಿ. ಎಲ್ಲಿ ಹೋಗ್ತೀನಿ, ಏನು ಎತ್ತ ಅಂತೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಪ್ರೆಸೆಂಟ್ಲಿ ನಾನಿವಾಗ ಅರಸೀಕೆರೆ ಟು ಬಾಣಾವರ ರೋಡ್ನ ತಗೋತಾ ಇದ್ದೀನಿ. ಬನ್ನಿ ಹೋಗೋದ. ಇದು ಏನಪ್ಪ ಅಂದರೆ, ಸಡನ್ನಾಗಿ ಒಂದು ಕಾಲ್ ಬಂತು ನನಗೆ. ಇವತ್ತು ಒಂಚೂರು ಬೇರೆ ಕೆಲಸದಲ್ಲಿದ್ದೆ, ಆ ಕೆಲಸ ಫ್ಲಾಪ್ ಆಯಿತು, ಕ್ಯಾನ್ಸಲ್ ಆಯಿತು. ಬೇಡ ಗುರು ಇವತ್ತು ಅಂದರು. ಅದಕ್ಕೇ ಇವತ್ತು ನಾಳೆ ಏನು ಮಾಡೋದು ಗುರು, ಮನೆಯಲ್ಲಿ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಬಿಡೋದ. ಬನ್ನಿ. ಬಟ್ಟೆ ಸೆಡಿದ್ದೆ ಇರಬೇಕು. 850 ಅಕ್ಕಮ್ಮ. 850. ಹಾಂ. ಫ್ಯೂಯಲ್ ಟಾಪ್ ಅಪ್ ಮಾಡಿಸ್ಕೊಬಿಡೋದ ಫಸ್ಟು. ಎಷ್ಟು ಬೀಳುತ್ತೆ ಗಾಡಿದು? ಇದೆಷ್ಟು? 180. 180. 2 ಲಕ್ಷ. ಕ್ಯಾಶ್. ಏನಂತಲ್ಲ ಇದು ಮುಂದೆ ಹೆಲ್ಮೆಟ್ ಕೊಟ್ಟಿರೋದು? ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ. ಫೇಸ್ಬುಕ್ಗೆ ಬಿಡಕ್ಕ? ಹಾಂ, ಫೇಸ್ಬುಕ್ಗೆ ಬಿಡಕ್ಕ? ಹ್ಞೂ. ರೆಕಾರ್ಡ್ ಆಗ್ತದೆ. ಪೆಟ್ರೋಲ್ ಹಾಕಿದ್ದು ನೀವು ಬಂದಿದ್ದೀರಾ ಬಿಡಿ. ಅದೇ ಮೇನ್ ಬೇಕಲ್ಲ, ನೀವು ಜಾಸ್ತಿ ಯಾಮರ್ಸ್ಬಿಟ್ರೆ. ಸೊ ಫಸ್ಟು ಟ್ರಿಪ್ಪು 0 ಮಾಡ್ಕೊಬಿಡ್ತೀನಿ. ಟ್ರಿಪ್ 0 ಮಾಡ್ಕೊಂಡ್ರೆ ನಮಗೆ ಮೈಲೇಜ್ ಎಷ್ಟು ಬರ್ತಾ ಇದೆ ಅಂತ ಗೊತ್ತಾಗೋದು. ಓಕೆ, ಓಡುವ. ಯಾವ್ದಪ್ಪ ರಾಜಹಂಸ ಕಾಲೆತ್ಕೊಬಿಟ್ಟಿದೆ ಇಲ್ಲಿ. ಓಕೆ, ಇವಾಗ ನನ್ನ ಪಯಣ ಟುವರ್ಡ್ಸ್ ಯಾವ ಕಡೆ ಅಂದರೆ, ಪ್ರೆಸೆಂಟ್ಲಿ ನಾನು ಇವಾಗ ಚಿಕ್ಕಮಂಗ್ಳೂರು ಕಡೆ ಹೋಗ್ತಾ ಇದ್ದೀನಿ. ಬೇಜಾರಾಗ್ತಾ ಇತ್ತಲ್ಲ, ಹೋಗಿ ನಮ್ಮ ಕುದುರೆ ಮುಖ ನೋಡಿ ಭಾಳ ದಿನ ಆಗಿತ್ತು.
ಕುದುರೆ ಮುಖಾನ ಒಂದು ರೌಂಡ್ ಹಾಕೊಂಡ್ ಬರುವ ಅಂತ ಒಂದು ಪ್ಲಾನು. ಸೊ ಇಲ್ಲಿಂದ ನಾನು ತಗೊಳ್ಳೋ ರೂಟು ಚಿಕ್ಕಮಂಗ್ಳೂರಿಂದ ಆಲ್ದೂರು ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಗೂಗಲ್ ಮ್ಯಾಪ್ ಏನು ನೋಡಿಲ್ಲ, ಬಟ್ ಒಂದು ಅಪ್ರಾಕ್ಸಿಮೇಟ್ 170-180 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಣ. ತುಂಬ ದಿನ ಆಗಿತ್ತಲ್ಲ, ಲಾಸ್ಟ್ ವಿರಾಜಪೇಟೆ ಸೀರೀಸಿಗೆ ಹೋಗಿದ್ದು ಅಷ್ಟೇ, ವಿರಾಜಪೇಟೆ ರೈಡ್ ಮಾಡಿದ್ದು. ಅದಾದ್ಮೇಲೆ ಎಲ್ಲೂ ಹೋಗಿರ್ಲಿಲ್ಲಲ್ಲ, ಸೊ ಅದಕ್ಕೇನೆ ಹೋಗಿ ನಮ್ಮ ಕುದುರೆ ಮುಖ ಹೇಗಿದೆ ನೋಡಿಕೊಂಡು ಸುತ್ತಾಡ್ಕೊಂಬರೋಣ. ಬ್ರೇಕ್ಫಾಸ್ಟ್ ಎಲ್ಲ ಮನೇಲೆ ಆಯಿತು. ಆ್ಯಕ್ಚುಲಿ ಇವತ್ತು ನನ್ನ ಪ್ಲ್ಯಾನ್ಸ್ ಇದ್ದಿದ್ದು ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು. ಇವತ್ತು ನಾಳೆ ಒಂಚೂರು ಕೆಲಸ ಇತ್ತು, ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಹೋಗ್ಬೇಕಾಗಿದ್ದ ಕೆಲಸದ ಜಾಗದಲ್ಲಿ ಅವ್ರು ಇರಲ್ಲ ಅಂತ ಹೇಳಿದ್ರು. ಸೊ ಮತ್ತಿನ್ನೇನಕ್ಕೆ ಬ್ಯಾಂಗ್ಳೂರು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಸ್ಯಾಟರ್ಡೇ ಅಲ್ವಾ, ಏನು ಮಾಡೋದು ಮನೇಲಿ, ಅದಕ್ಕೇ ಎಲ್ಲರೂ ಹೋಗಿ ಬರುವ ಅಂತ ಹೊರಟಿದ್ದೀನಿ. ನೋಡೋದ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀನಿ ಅಂತ. ಏನು ತುಂಬ ಪ್ರಾಪರಾಗಿ ನಾನು ಎವ್ರಿ ಟೈಮ್ ನಾನು ಮಾಡೋದೇ ಇದು, ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾ ಇಲ್ಲ. ಲಾಸ್ಟ್ ಟೈಮ್ನು ನಿಮಗೆ ಗೊತ್ತಿರೋಂಗೆ ನೋಡಿದ್ರಲ್ಲ ವಿರಾಜಪೇಟೆಯಲ್ಲಿ ಏನೇನು ಸೀನ್ ಆಯಿತು ಅಂತ. ಈ ಸತಿ ಯಾರು ಇಲ್ಲ ಗುರು ಜೊತೆಯಲ್ಲಿ, ಒಬ್ಬನೇ ಹೋಗ್ತಾ ಇರೋದು, ಸೋಲೋ ಹೊಡಿತಾ ಇದ್ದೀನಿ. ಚೆನ್ನಾಗಿರುತ್ತೆ ಸೋಲೋ ಹೋಗೋಕೆ, ಯಾಕೆ ಮೊದಲೆಲ್ಲ ಸೋಲೋ ರೈಡೇ ಹೋಗ್ತಾ ಇದ್ನಲ್ಲ. ಲಾಸ್ಟ್ ಟೈಮ್ ಮಾತ್ರ ನನ್ನ ವೈಫು ಮತ್ತು ನನ್ನ ಮಗಳು ಬಂದಿದ್ರು ಜೊತೆಯಲ್ಲಿ ಸುಮ್ಮನೆ. ಅದೇ ಲಾಸ್ಟ್ ಅನ್ಸುತ್ತೆ, ಅವ್ರಿನ್ನು ಬರಲ್ಲ ಜೊತೆಯಲ್ಲಿ, ಯಾಕೆಂದರೆ ಅವ್ರಿಗೆ ಸೆಟ್ ಆಗಲ್ಲ ಬೈಕಲ್ಲಿ. ಪಾಪ ನನ್ನ ವೈಫ್ ಇದ್ದಾಗ ಬರ್ತಾ ಏನು ಅವಳಿಗೆ ಅಷ್ಟು ಇದಾಗ್ತಿರ್ಲಿಲ್ಲ, ಬಟ್ ಮಗಳೂ ಗಾಡಿಲೇ ಕೂರಿಸ್ಕೊಳ್ಳೋದು ಅಂದರೆ ಹಿಂಸೆ. ಹಾಗಾಗಿ ಖಂಡಿತ ರೈಡಿಗೆ ಬರಲ್ಲ ಅವ್ರಿನ್ನ. ಸ್ನೇಹಿತರೆ, ನಾನು ಹೇಳ್ದಂಗೆ ಬಾಣಾವರದಿಂದ ಒಂದು 5 ಕಿಲೋಮೀಟರ್ಸ್ ಡಿವಿಯೇಷನ್ ತೊಗೊಂಡು ಮುಂದೆ ಬಂದಿದ್ದೀನಿ. ಇಲ್ಲಿಂದ ಸಕ್ರಾಯಪಟ್ಟಣ ಒಂದು 19 ಕಿಲೋಮೀಟ್ರ್ ಇದೆ. ಇದು ಬಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ಬಟ್ ಇಲ್ಲಿ ಲೋಕಲ್ ಓಡಾಡೋರಿಗೆಲ್ಲ ಗೊತ್ತಿರುತ್ತೆ ಈ ರೂಟು. ಚಿಕ್ಕಮಂಗ್ಳೂರಿಗೆ ಓಡಾಡೋಕ್ಕೆ ಇದೇ ನಿಯರೆಸ್ಟು, ಅರಸೀಕೆರೆ ಅಥವಾ ಬಾಣಾವರದಿಂದ ಓಡಾಡ್ತಾರೆ ಅಂದರೆ. ಇನ್ನು ಕೆಲವ್ರು ಗೊತ್ತಿಲ್ಲದಲೇ ಇರೋರು ಕಡೂರ್ಗೆ ಹೋಗ್ತಾರೆ, ಕಡೂರಿಂದ ಮತ್ತೆ ಅಲ್ಲಿ ಡಿವಿಷನ್ ತೊಗೊಂಡು ಸೇಮ್ ಅದೇ ಸಕ್ರಾಯಪಟ್ಟಣ ರೂಟಿಗೆ ಬಂದು ಚಿಕ್ಕಮಂಗ್ಳೂರಿಗೆ ರೀಚ್ ಆಗ್ತಾರೆ. ಬಟ್ ಇದು ನಮಗೆಲ್ಲ ಒಂದು ಸ್ವಲ್ಪ ಗೊತ್ತಿರೋದ್ರಿಂದ ನಾವು ಹಿಂಗೆ ಓಡಾಡ್ತೀವಿ. ತುಂಬ ಒಂದು 10-15 ಕಿಲೋಮೀಟ್ರ್ ಸೇವ್ ಆಗುತ್ತೆ. ಈಗೇನು ಅಂತ ಮೋಡ ಆಗಿಲ್ಲ, ಒಂದು ಸ್ವಲ್ಪ ಹಿಂದೆ ಮೋಡ ಇತ್ತು, ಬಟ್ ಇವಾಗೇನು ಮೋಡ ಇಲ್ಲ, ಬಿಸಿಲೇ ಇದೆ. ನೋಡೋಣ ಸಕ್ರಾಯಪಟ್ಟಣ ಚಿಕ್ಕಮಂಗ್ಳೂರು ರೀಚ್ ಆದಮೇಲೆ ಏನಾದ್ರು ಚೇಂಜ್ ಆಗುತ್ತಾ ಅಂತ ವೆದರು. ಓಕೆ, ಇವಾಗ ಸಕ್ರಾಯಪಟ್ಟಣ ಬಂದ್ಬಿಟ್ಟು ಒಂದು 18 ಕಿಲೋಮೀಟ್ರ್ ಇದೆ. ಬನ್ನಿ ಹೋದ. ಎಲ್ಲ ಈ ಕಡೆ ಒಂದು ಸ್ವಲ್ಪ ದಾಳಿಂಬ್ರೆ ಜಾಸ್ತಿ ಬೆಳೀತಾರೆ. ನಾನು ಆ ಕಡೆ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ, ಸಖತ್ತಾಗಿ ದಾಳಿಂಬ್ರೆಗಳು ಬೆಳೆದವ್ರೆ ಇಲ್ಲಿ. ಒಳ್ಳೆ ಮಾರ್ಕೆಟು ಮಾತ್ರ. ದಾಳಿಂಬ್ರೆ ಬೆಳೆದ್ರೆ ಒಳ್ಳೆ, ಲಾಸ್ಟ್ ಟೈಮೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹಾಕಿದ್ದೀನಿ ಅಂತ ಹೇಳಿದರು, ಒಳ್ಳೆ ಪ್ರಾಫಿಟ್ ಆಗಿದೆ ಅಂತ ಇದ್ರಪ್ಪ. ಓಕೆ, ನಾನಿವಾಗ ಸಕ್ರಾಯಪಟ್ಟಣ ರೀಚ್ ಆಗಿದ್ದೀನಿ. ಸಕ್ರಾಯಪಟ್ಟಣದಿಂದ ಚಿಕ್ಕಮಗಳೂರಿಗೆ 38 ಕಿಲೋಮೀಟ್ರ್ ಇದೆ. ಇದೇ ನೋಡಿ ಸಕ್ರಾಯಪಟ್ಟಣ ಎಂಟ್ರೆನ್ಸ್. ಇದು ನಾವು ಈ ಕಡೆಯಿಂದ ಬಂದರೆ, ಅಂದರೆ ನಾನು ಇವಾಗ ಬಂದಲ್ಲ ಇಂಟೀರಿಯರ್ ರೂಟು, ಸೊ ಆ ರೂಟಿಂದ ಬಂದರೆ ಈ ರೋಡು ಬಂದ್ಬಿಟ್ಟು ಸಕ್ರಾಯಪಟ್ಟಣಗೆ ಜಾಯಿನ್ ಆಗುತ್ತೆ. ಇನ್ನು ಒಂದು ನಾವು ಕಡೂರು ಕಡೆಯಿಂದ ಬರ್ತೀವಿ ಅಂದರೆ ಅದು ಕೂಡ ಇಲ್ಲೇ ಬರುತ್ತೆ ರೋಡು, ಅಂದರೆ ಅದು ಮೇನ್ ರೋಡು. ಇದು ಒಂಥರ ಇಂಟೀರಿಯರ್ ರೋಡು, ಅಂದರೆ ಹಳ್ಳಿಗಳಿಗೆಲ್ಲ ಕನೆಕ್ಟ್ ಆಗ್ತಾ ಬರುತ್ತೆ ಈ ರೋಡು. ಬಟ್ ಇದು ಒಂಚೂರು ಬೇಗ ರೀಚ್ ಆಗ್ತೀವಿ. ನಾನು ಹೇಳ್ದಂಗೆ ಇಲ್ಲಿ ಬಂದಿದ್ದೇ ಗೊತ್ತಾಗಲ್ಲ. ಇಲ್ಲ ಅಂದಿದ್ರೆ ಸುಮ್ಮನೆ ಕಡೂರಿಂದ ಮತ್ತೆ ಸಕ್ರಾಯಪಟ್ಟಣ ಅಲ್ಲಿಗೆ ಹೋಗಿ ಹಂಗೋಗಿ ಬರಬೇಕಾಗುತ್ತೆ. ಇದಾದರೆ ಅಟ್ಲೀಸ್ಟು
ಬೇಗ ಬಂದಂಗೆ ಆಯಿತು. ನೋಡ್ತಾ ಇದ್ದೀರಲ್ಲ ಅಲ್ಲಿ ಮೈನ್ ರೋಡು. ಈ ಕಡೆಯಿಂದ ಬಂದರೆ ಈ ರೋಡ್ ಇದೆಯಲ್ಲ, ಇದು ಕಡೂರು ಕಡೆಯಿಂದ ಬರುತ್ತೆ. ಇದು ಸಕ್ರಾಯಪಟ್ಟಣ. ಈ ಕೃಷ್ಣ ಹೋಟೆಲ್ ಇದೆಯಲ್ಲ, ಇಲ್ಲಿ ಖಾರ ಮತ್ತು ಮೈಸೂರು ಪಾಕು ತುಂಬ ಚೆನ್ನಾಗಿರುತ್ತೆ. ಆವಾಗ ನಮ್ಮ ತಂದೆ ತರ್ತಿದ್ರು ಇಲ್ಲಿಂದ. ನಾನು ಹಿಂಗೆ ರೆಗ್ಯುಲರಾಗಿ ಒಂದೊಂದ್ಸತಿ ಓಡಾಡ್ಬೇಕಾರೆ ಆಲ್ಮೋಸ್ಟ್ 1 ಇಯರ್ ನಾನು ಚಿಕ್ಕಮಗಳೂರಲ್ಲಿ ಕೆಲಸ ಮಾಡಿದ್ದೀನಿ. ಹಂಗಾಗಿ ಬರ್ತಾ ಹೋಗ್ತಾ ತಗೊಂಡು ಹೋಗ್ತಾ ಇದ್ದೆ. ಆಮೇಲೆ ನಾವು ಹೊರನಾಡಿಗೆಲ್ಲ ಇದೇ ರೂಟೇ ಜಾಸ್ತಿ ತಗೋತಾ ಇದ್ದಿದ್ದಲ್ವಾ. ಸೊ ಹಂಗಾಗಿ ಅದೊಂದು ಬಿಟ್ ಸ್ಟಾಪು ಸಕ್ರಾಯಪಟ್ಟಣ ಕೃಷ್ಣ ಹೋಟೆಲ್ಲು. ಯಾರು ಈ ಕಡೆ ಬಂದರೆ ಟ್ರೈ ಮಾಡಿ. ಮಸಾಲೆ ದೋಸೆ ಮತ್ತು ಮಿಕ್ಸರು ಮತ್ತು ಮೈಸೂರು ಪಾಕು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ತಂದೆ ತೊಗೊಂಬಂದು ಕೊಡ್ತಾ ಇದ್ದಿದ್ದು. ಆಮೇಲೆ ಒಂದು ಸತಿ ಎಲ್ಲ ಹೋಗ್ಬೇಕಾದ್ರೆ, ಫ್ಯಾಮಿಲಿ ಹೋಗ್ಬೇಕಾದ್ರೆ ನಮ್ಮ ತಂದೆ ನಿಲ್ಲಿಸಿ ತೋರಿಸಿದ್ದು. ಅವಾಗಿಂದ ರೂಢಿ ಆಗ್ಬಿಟ್ಟಿದೆ ಈ ಕಡೆ ಹೋಗ್ತಾ ಬರ್ತಾ ನಿಲ್ಲಿಸಿ ತಗೊಂಡೋಗೋದು. ಬಟ್ ನಾನು ಇವಾಗೇನು ತಗೊಳ್ಳಿಲ್ಲ, ಹೋಗ್ತಾ ನೋಡೋದ. ಹಾಗೆ ಇಲ್ಲೊಂದು ಕಲ್ಗುಂಡಿ ಮಠ ಅಂತ ಇದೆ, ಇದು ತುಂಬ ಚೆನ್ನಾಗಿದೆ. ಯಾರು ಪ್ಲ್ಯಾನ್ ಮಾಡಿದ್ರೆ ಹೋಗಿ. ನಾನು ತುಂಬ ಸತಿ ಹೋಗಿದ್ದೀನಿ. ಸೊ ಹಂಗಾಗಿ ನಾವು ಇಲ್ಲೇ ಹತ್ರದಲ್ಲಿರ್ತೀವಲ್ಲ, ನೆನೆಸ್ಕೊಂಡಾಗೆಲ್ಲ ಬರ್ತಾ ಇರ್ತೀವಿ. ದೂರದಿಂದ ಬರೋರು, ಬ್ಯಾಂಗ್ಳೂರಿಂದ ಆ ಕಡೆ ಈ ಕಡೆಯಿಂದ ಚಿಕ್ಕಮಗಳೂರು ಕಡೆ ಹೋಗೋರು ಈ ರೂಟ್ ಬರಲ್ಲ. ಬಟ್ ಈ ಕಡೆ ಏನಾದ್ರು ಬಂದರೆ ಪ್ಲ್ಯಾನ್ ಮಾಡಿಕೊಂಡು ಕಲ್ಗುಂಡಿ ಮಠ ವಿಸಿಟ್ ಮಾಡಿ. ಹಾಗೆ ಕೃಷ್ಣ ಹೋಟ್ಲು ಕೂಡ ವಿಸಿಟ್ ಮಾಡಿ, ಚೆನ್ನಾಗಿದೆ. ಅಂದಾಗೆ ನನಗೆ ಗೊತ್ತಿರೋದೇನು ಅಂದರೆ, ಈ ಊರ ಹೆಸರು ಸಕ್ರಾಯಪಟ್ಟಣ, ಓಕೆನಾ. ಹಾಗೆ ಎಲ್ಲ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಅದು ಚಿಕ್ಕಮಗಳೂರು ಅಂತ. ಅದು ಚಿಕ್ಕಮಗಳೂರಲ್ಲ, ಅದು ಚಿಕ್ಕಮಗಳೂರು ಅಂತ. ಇದಕ್ಕೊಂದು ಸ್ಟೋರಿ ಬಂದ್ಬಿಟ್ಟು ನೋಡಿ, ಸೂಪರ್ ಕಣಣ್ಣ ನೀನು. ಏನು ತಲೆಹರಟೆಗಳು ಅಂದರೆ, ಇಂಥವೆಲ್ಲ ಇವರು ರೇಸ್ ಆಡಲ್ಲ, ಹೋಗ್ಬಿಟ್ಟು ಸುಮ್ಮನೆ ಇಲ್ಲಿ ಮೈನ್ ರೋಡಲ್ಲಿ ಬಂದ್ಬಿಟ್ಟು ಈ ಥರ ಅದೇನೋ ಶೋಕಿ ಅಂತಾರಲ್ಲ, ಆ ಶೋಕಿ ಮಾಡ್ತಾರೆ. ಯಾರು ಹಳ್ಳಿ ಅವರು ಇವ್ರು ಫಾಸ್ಟಾಗಿ ಬರ್ತಾ ಇದ್ದಾರೆ, ಏನು ಕತೆ. ಅವನು ಆ ಕಡೆನೂ ನೋಡಲಿಲ್ಲ, ಈ ಕಡೆನೂ ನೋಡಲಿಲ್ಲ, ಬರ್ತಾನೇ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಈ ಥರ ತಲೆಹರಟೆಗಳು ಇದ್ದೇ ಇರ್ತಾರೆ ಸ್ನೇಹಿತರೆ. ಬಿಟ್ಟಾಕ್ಬಿಟ್ಟು ಹೋಗೋಣ. ನಾನು ಹೇಳ್ತಾ ಇದ್ದಿದ್ದೇನು ಅಂದರೆ, ನನಗೆ ಗೊತ್ತಿರೋದೊಂದು ಸ್ಟೋರಿ. ಅಂದರೆ ನಾನು ಚಿಕ್ಕಮಗಳೂರಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾರೆ ನನಗೆ ಹೇಳಿದಂಥ ಸ್ನೇಹಿತರು ಏನಪ್ಪ ಅಂದರೆ, ತುಂಬ ಜನ ಇವಾಗ ನಾನು ಪಾಸ್ ಆದ್ವಲ್ಲ ಸಕ್ರಾಯಪಟ್ಟಣ, ಅದು ಸಕ್ರಾಯಪಟ್ಟಣ, ಓಕೆ. ಇಲ್ಲಿ ಎಷ್ಟೋ ಜನ ಅನ್ನೋದು ಚಿಕ್ಕಮಗಳೂರು, ಅದು ಚಿಕ್ಕಮಗಳೂರಲ್ಲ, ಅದು ಚಿಕ್ಕಮಗಳೂರು, ಓಕೆ. ಏನು ಸ್ಟೋರಿ ಅಂತ ಬಂದರೆ, ಅವಾಗ ಯಾರೋ ಒಬ್ಬರು ದೊರೆ ಇದ್ನಂತೆ, ಅಂದರೆ ರಾಜ. ಅವನ ಹೆಸರು ಬಂದ್ಬಿಟ್ಟು ಸಕ್ಕರಾಯ ಅಂತ ಹೇಳ್ಬಿಟ್ಟು. ಸೊ ಸಕ್ಕರಾಯಂಗೆ ಇಬ್ಬರು ಹೆಣ್ಮಕ್ಳಿದ್ರಂತೆ. ಅವ್ರನ್ನ ಮದುವೆ ಮಾಡಿಕೊಟ್ಟಿದ್ದು ಹೆಂಗೆ ಅಂದರೆ, ಇದು ಸಕ್ರಾಯಪಟ್ಟಣ ಆಯ್ತಂತೆ. ಅವಾಗ ಬರ್ತಾ 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 ಸಕ್ರಾಯಪಟ್ಟಣ ಆಯ್ತಂತೆ. ಫಸ್ಟ್ನೇ ಚಿಕ್ಕಮಗಳೂರನ್ನ ಕೊಟ್ಟಿದ್ದೂರನ್ನ ಚಿಕ್ಕಮಗಳೂರು ಅಂತ ಹೆಸರು ನಾಮಕರಣ ಮಾಡಿದ್ರಂತೆ. ಅದೇ ರೀತಿ ಹಿರೇಮಗಳನ್ನ ಕೊಟ್ಟಿದ್ದು ಊರನ್ನ ಹಿರೇಮಗಳೂರು ಅಂತ ಮಾಡಿದ್ರಂತೆ. ಇದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ನಂಗಂತೂ ಗೊತ್ತಿಲ್ಲ. ಬಟ್ ನಾನೀಗ ಕೇಳಿರಂಗೆ ನಂಗೆ ತುಂಬ ಜನ ಹೇಳಿದ್ದಾರೆ. ನಿಮಗೇನಾದ್ರು ಇದ್ರ ಬಗ್ಗೆ ಸತ್ಯ ಸುಳ್ಳು ಏನಾದ್ರು ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ಅಥವಾ ನಾನು ಕೊಟ್ಟಿರೋದೇನೋ ಸ್ಟೇಟ್ಮೆಂಟ್ ರಾಂಗ್ ಆಗಿದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳಿ, ಕರೆಕ್ಟ್ ಮಾಡ್ತೀನಿ, ಓಕೆ. ನನಗೆ ತಿಳಿದಿರೋದು, ನನಗೆ ಗೊತ್ತಿರೋಂಗೆ ನಿಜ ಅಂತ ಅನ್ಕೋತೀನಿ. ಗೊತ್ತಿಲ್ಲ, ಇವಾಗ ಲೋಕ್ಲೆಟ್ಗಳಿಗೆ ಇಲ್ಲ ಗುರು ಯಾರು ಗುರು ಇಲ್ದಿದ್ದೇ ಹೇಳ್ತವನೆ ಅಂತ ಅನ್ಸ್ಬಿಡುತ್ತೆ. ನಾನೆಲ್ಲೂ ಓದಿಲ್ಲ, ಬರ್ದಿಲ್ಲ, ಅದು ನೋಡಿಲ್ಲ. ನನಗೆ ನಾನು ಕೇಳಿರೋದು ಆ ಥರ, ಓಕೆನಾ. ಸೊ ಇಲ್ಲಿ ಲೋಕ್ಲೆಟ್ಗಳಿಗೆ ಅವ್ರವ್ರಿಂದು ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ನಿಮಗೇನಾದ್ರು ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ಸೊ ಫೈನಲಿ ಚಿಕ್ಕಮಗಳೂರಿಗೆ ಇಲ್ಲಿಂದ 18 ಕಿಲೋಮೀಟ್ರು, ನಾನಲ್ಲಿ 36 ಕಿಲೋಮೀಟ್ರ್ ಒಂದೇ. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟು. ಸೊ ಇಲ್ಲಿಂದ ಸಕ್ರಾಯಪಟ್ಟಣದಿಂದ ಒಂದು 22 ಕಿಲೋಮೀಟರ್ಸು, ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀನಿ. ಹಂಗಾಗಿ ಪ್ರೆಸೆಂಟು ಇಲ್ಲಿಂದ ಒಂದು 18 ಕಿಲೋಮೀಟರ್ಸ್ ಫಾರ್ ಚಿಕ್ಕಮಗಳೂರು. ನೋಡ್ತಾ ಇರ್ಬೋದು ಆಲ್ರೆಡಿ ನಮಗೆ ಹಿಲ್ ಸ್ಟೇಷನ್ಗಳು ಹೆಂಗೆ ಕಾಣಿಸ್ತಾ ಇದೆ ಅಂತ. ಒಂಚೂರು ಮುಂದೆ ಹೋದರೆ ಗೊತ್ತಾಗುತ್ತೆ, ಬನ್ನಿ ತೋರಿಸ್ತೀನಿ. ಆಲ್ರೆಡಿ ಅಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ನೋಡಿ ಹಿಲ್ಸು.
ಫುಲ್ಲು ಚಿಕ್ಕಮಂಗ್ಳೂರು ಫೇಮಸ್ ಫಾರ್ ಕಾಫಿ ಅಲ್ವಾ. 1 ಇಯರ್ ವರ್ಕ್ ಮಾಡಿದ್ದೀನಿ ಗುರು ಚಿಕ್ಕಮಂಗ್ಳೂರಲ್ಲಿ. ಸಕ್ಕತ್ತಾಗಿತ್ತು ಆ ಜರ್ನಿ ಮಾತ್ರ. 1 ಇಯರು ನೋಡಿ. ಸ್ವಲ್ಪ ಬರ್ತಾ 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 ಥಂಡಿ ಗಾಳಿ ಬರ್ತಾ ಇದೆ. ಅಲ್ಲೆಲ್ಲ ಒಂದು ಸ್ವಲ್ಪ ಸೆಕೆ ಬಿಸಿ ಬಿಸಿ ಆಗ್ತಾ ಇತ್ತು. ಬಟ್ ಆಲ್ಮೋಸ್ಟ್ ನಾವು ಚಿಕ್ಕಮಂಗ್ಳೂರು ರೀಚ್ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಗಾಳಿ ಥಂಡಿ ಅನ್ನಿಸ್ತಾ ಇದೆ. ಓಕೆ ಸ್ನೇಹಿತರೆ, ವೆಲ್ಕಮ್ ಟು ಚಿಕ್ಕಮಗಳೂರು. ಅವಾಗ ವರ್ಕ್ ಮಾಡ್ಬೇಕಾದ್ರೆ ಡೈಲಿ ಬರ್ತಾ ಇದ್ದೆ. ಇವಾಗ ಬರ್ತಾ ಇರೋದು ಏನೋ ಒಂಥರ ಖುಷಿ. ಸೊ ಸ್ನೇಹಿತರೆ ನೋಡಿ, ಇದೇ ಚಿಕ್ಕಮಗಳೂರು ಎಂಟ್ರೆನ್ಸ್. ನೀವು ಯಾವ ಕಡೆ ಕಡೂರಿಂದ ಬಂದರು ಅಥವಾ ನಾನು ಬಂದಿರೋ ರೂಟಲ್ಲಿ ಬಂದರು, ಇದು ಚಿಕ್ಕಮಗಳೂರು ಎಂಟ್ರೆನ್ಸು. ಚಿಕ್ಕಮಗಳೂರು ಹಬ್ಬ ಅಂತಲೂ ನಡೆಯುತ್ತೆ ಇಲ್ಲಿ ವರ್ಷಕ್ಕೊಂದ್ಸತಿ. ಸಖತ್ತಾಗಿರುತ್ತೆ. ಲಾಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೆ ನಾನು ಇಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಚಿಕ್ಕಮಗಳೂರು ಹಬ್ಬ ಇತ್ತು. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಒಂದು 11:30 11:45 ಅನಿಸುತ್ತೆ. ನಾನು ಅಲ್ಲೊಂದು ಸ್ವಲ್ಪ ನಾನು ದೇವನೂರು ಅನ್ನಲ್ಲ, ಅಲ್ಲೊಂದು ಸ್ಟಾಪ್ ಹಾಕಿದ್ದೆ. ಅಲ್ಲಿ ನನ್ನ ಫ್ರೆಂಡ್ನ ಒಬ್ರನ್ನ ಮೀಟ್ ಮಾಡಬೇಕಿತ್ತು. ಸೊ ಹಂಗಾಗಿ ಅವ್ರನ್ನ ಮೀಟ್ ಮಾಡೋಕ್ಕೆ ಸ್ವಲ್ಪ ಹೊತ್ತು ಟೈಮ್ ಆಯಿತು. ಈಗ ಆಲ್ಮೋಸ್ಟ್ 11:45 ಆಗಿದೆ. ಇಲ್ಲಿ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನೊಂದು ರೌಂಡ್ ಮಾತಾಡ್ಸ್ಕೊಂಡು ಬಾಯ್ಸ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಚಿಕ್ಕಮಗಳೂರು ಒಂದು ಸ್ವಲ್ಪ ಒಂದೊಂದು ಕಡೆ ನೀಟಾಗಿಲ್ಲ ಅಂದರೆ ರೋಡ್ಗಳು, ಬಟ್ ಮೇಯ್ನ್ ರೋಡ್ ಮಾತ್ರ ಸೂಪರ್ ಆಗಿದೆ. ಆಮೇಲೆ ಇಲ್ಲಿ ಗೊತ್ತಲ್ಲ AIT ಕಾಲೇಜು ಫೇಮಸ್ಸು ಇಂಜಿನಿಯರಿಂಗಿಗೆ. ಅಲ್ಲಿ ಬೆಟ್ಟದ ಮೇಲಿದೆ ಚಿಕ್ಕಮಗಳೂರು AIT ಕಾಲೇಜು. ಸೊ ಇಲ್ಲಿ ಇವಾಗ ಮುಂದೆ ಏನು ಕಾಣಿಸ್ತಾ ಇದೆಯಲ್ಲ ಅದನ್ನು AIT ಸರ್ಕಲ್ ಅಂತಲೇ ಒಂದು ಸ್ಟಾಪ್ ಇದೆ. ಅಲ್ಲಿ ರೈಟಿಗೆ ಒಳಗಡೆ ಹೋದರೆ AIT ಕಾಲೇಜು. ಸೊ ಇದೆ AIT ಸರ್ಕಲ್ಲು. ಯಾರು ಚಿಕ್ಕಮಗಳೂರಿಂದ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ದೊಡ್ಡ ಹಾಯ್. ಇಲ್ಲಿ ಸಿಗೋದು ಯಾರು ಅಂದರೆ ನನ್ನ ಧರ್ಮಸ್ಥಳ ಮತ್ತು ಹೊರನಾಡು ಸೀರೀಸ್ನ ಹೊರನಾಡು ಅಂತ ಸುಬ್ರಹ್ಮಣ್ಯ ಎಲ್ಲ ಬಂದಿದ್ದೆ ಗೊತ್ತಾ ಗಗನ್ನು, ಅವನ್ನೇ ಇಲ್ಲಿ ನಾನು ಮೀಟ್ ಮಾಡೋದು ಸಿಕ್ಕರೆ. ನೋಡ್ಬೇಕು ಯಾರ್ಯಾರು ಇದ್ದಾರೆ ಅಂತ ಗೊತ್ತಿಲ್ಲ. ಇವತ್ತು ಆ್ಯಕ್ಚುಲಿ ಎಲ್ಲ ಬ್ಯಾಂಕ್ ರಜಾ ಅವ್ರಿಗೂ, ಬಟ್ ಏನೋ ವರ್ಕ್ ಇರೋದ್ರಿಂದ ಇದ್ದೀನಿ ಅಂತ ಅಂದರು. ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ, ನೋಡೋಣ. ಅವಾಗೆಲ್ಲ ಇಲ್ಲೇ ಸುತ್ತಾಡ್ತಾ ಇದ್ವಿ ಗುರು, ಇಲ್ಲಿ ವರ್ಕ್ ಮಾಡ್ಬೇಕಾರೆ. ಈಗ ಇಲ್ಲಿ ಬರ್ತಿರೋದೆಲ್ಲ ಒಂಥರ ಏನೋ ಹೊಸದಾಗಿರೋ ಥರ ಅನ್ನಿಸ್ತಾ ಇದೆ. ಬಟ್ ಚೇಂಜ್ ಆಗಿದೆಯೋ ಹಂಗೆ ಇದೆಯೋ ಗೊತ್ತಿಲ್ಲ. ನಾವು ಅಪ್ರೂಪ ಆಗ್ಬಿಡ್ತಲ್ಲ ಬರೋದು ಈ ಕಡೆ. ಅವಾಗ ಡೈಲಿ ಬರ್ತಾಯಿದ್ದೆ, ಇವಾಗ ಅಪ್ರೂಪ ಆಗ್ಬಿಡ್ತು. ಸೊ ಹಂಗಾಗಿ ಗೊತ್ತಾಗ್ತಾ ಇಲ್ಲ.